ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ರಾಯ ಕಟಕಾಚಾರ್ಯನಿಂದ ವಿಘಾಯದಲ್ಲಿ ನೊಂದು ಅನಲ ಮುಖದಲ್ಲಿ ರಾಯ ದೃಪದನು ಪಡೆದ ಧೃಷ್ಟದ್ಯುಮ್ನ ದ್ರೌಪದಿಯ ರಾಯ ಕಟಕಾಚಾರ್ಯನಿಂದ ವಿಘಾಯದಲ್ಲಿ ನೊಂದು ಅನಲ ಮುಖದಲ್ಲಿ ರಾಯ ದೃಪದನು ಪಡೆದ ಧೃಷ್ಟದ್ಯುಮ್ನ ದ್ರೌಪದಿಯ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ದ್ರೋಣರು ಪ್ರಧಾನ ಆಚಾರ್ಯರಾಗಿಬಿಟ್ಟು ಕುರುಪಾಂಡವರಿಗೆ 105 ಜನ ಪಾಂಡವರಿಗೆ ಮತ್ತು ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂತಹ ರಾಜಕುಮಾರರಿಗೆ ಕ್ಷತ್ರಿಯರಿಗೆ ಎಲ್ಲ ಶಸ್ತ್ರವಿದ್ಯೆಯನ್ನೆಲ್ಲವನ್ನೂ ಕೂಡ ಕಲಿಸಿದಂತೆ. ಜೊತೆಗೆ ಕುರುಪಾಂಡವರಿಗೆ ಶಾಸ್ತ್ರವಿದ್ಯೆಯನ್ನು ಕೂಡ ಎಲ್ಲವನ್ನೂ ಕೂಡ ಕಲಿಸಿದ್ದಾರೆ. ಅವರೆಲ್ಲರೂ ಕೂಡ ಪಾರಂಗತರಾಗಿಬಿಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರಂತೆ, ಏನು ಎಷ್ಟು ಕಲಿತರು ಅಂದ್ರೆ ಅಂತಹ ಗುರುಗಳು, ಜೊತೆಗೆ ಪಾಂಡವರು ಕೌರವರಂತಹ ಶಿಷ್ಯರು ಎಲ್ಲ ವಿದ್ಯೆಯನ್ನು ಕೂಡ ಸಂಪೂರ್ಣವಾಗಿ ಕಲಿತಿದ್ದಾರೆ ಆ ರಾಜಕುಮಾರರು ಹೇಳ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ಅನೇಕ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಕಲಿತರು ನಿಮ್ಮ ಪೂರ್ವ ನೃಪಾಲಕರು ಸರಹಸ್ಯ ಸಾಂಗೋಪಾಂಗ ವಿದ್ಯೆಗಳ ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ಬಹಳ ವಿಶಾಲದಲ್ಲಿ ಸಂಕೋಚದಲ್ಲಿ ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ಬಹಳ ವಿಶಾಲದಲ್ಲಿ ಸಂಕೋಚದಲ್ಲಿ ಲಘುಪಾಳಿಯಲಿ ಹಾರದಲ್ಲಿ ವಿವಿಧಾನು ಪ್ರಯೋಗದಲ್ಲಿ ವೈಶಂಪಾಯನರು ಜನಮೇಜನಿಗೆ ಹೇಳ್ತಾ ಇದ್ದಾರೆ, ನೋಡು ನಿಮ್ಮ ಮುತ್ತಜ್ಜಂದಿರು ಯಾಕೆ ಅಂದ್ರೆ ಜನಮೇಜನ ತಂದೆ ಪರೀಕ್ಷಿತ ಮಹಾರಾಜ, ಅವನ ತಂದೆ ಅಭಿಮನ್ಯುವಿನ ತಂದೆ ಅರ್ಜುನ ಮತ್ತು ಅವರ ದೊಡ್ಡಪ್ಪಂದಿರು, ಅಂದ್ರೆ ಆ ತಲೆಮಾರಿನವರ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ತಾನೆ. ಅದಕ್ಕೆ ನಿಮ್ಮ ಪೂರ್ವಜರು, ಆ ನೃಪಾಲಕರು, ಆ ರಾಜಕುಮಾರರು ಎಲ್ಲ ವಿದ್ಯೆಯನ್ನು ಕೂಡ ಸಾಂಗೋಪಾಂಗವಾಗಿ ಸಂಪೂರ್ಣವಾಗಿ ಕಲಿತರು ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಕಲಿತು ಬಿಟ್ಟಂತೆ ಎಲ್ಲ ವಿದ್ಯೆಯನ್ನು ಕೂಡ. ಅದರಲ್ಲಿ ವಿಶೇಷವಾಗಿ ಪರಿಣತಿಯನ್ನ ಕೆಲವು ಜನ ಪಡ್ಕೊಂಡ್ರು. ದುರ್ಯೋಧನ ಗದೆಯಲ್ಲಿ, ಅರ್ಜುನ ಕರ್ಣ ಮುಂತಾದವರು ಬಿಲ್ಲು ವಿದ್ಯೆಯಲ್ಲಿ, ಧರ್ಮರಾಜ ಮುಂತಾದವರು ಕತ್ತಿಯಲ್ಲಿ. ಹೀಗೆ ಅವರಿಗೆ ಇಷ್ಟವಾಗಿರ್ತಕ್ಕಂತಹ ವಿದ್ಯೆಯನ್ನ ವಿಶೇಷವಾಗಿ ಕಲಿತರು. ಸಾಮಾನ್ಯವಾಗಿ ಎಲ್ಲ ವಿದ್ಯೆಯನ್ನು ಕೂಡ ಕಲ್ತಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ, ಆ ವಿದ್ಯೆ ಒಳಗೆ ಹೇಗಿರುತ್ತೆ, ಎಷ್ಟು ಸೂಕ್ಷ್ಮ ಇರುತ್ತೆ, ಸ್ಥೂಲವಾಗಿ, ಸೂಕ್ಷ್ಮವಾಗಿ, ವಿವರವಾಗಿ, ಸಂಕ್ಷಿಪ್ತವಾಗಿ, ಜೊತೆಗೆ ಶೀಘ್ರಗತಿ ಇರುತ್ತೆ, ನಿಧಾನಗತಿ ಇರುತ್ತೆ. ಈ ರೀತಿಯಾಗಿ ಅದೆಲ್ಲವನ್ನು ಕೂಡ ಅವರು ಅಭ್ಯಾಸ ಮಾಡಿದ್ರು. ಜೊತೆಗೆ ಪ್ರಯೋಗಶೀಲರಾಗಿದ್ದರು ಅಂತ ಹೇಳ್ತಾ ಇದ್ದಾನೆ ಕವಿ. ಅವತ್ತು ಕೂಡ ವಿದ್ಯೆ ಎನ್ನತಕ್ಕಂತಹದ್ದು ಅದನ್ನು ಅನುಸಂಧಾನ ಮಾಡ್ತಾ ಇರಬೇಕು, ಇಲ್ಲದೇನೆ ಮರ್ತು ಹೋಗ್ಬಿಡುತ್ತೆ. ಇವತ್ತು ಗಮಕ ಗಂಧರ್ವ, ಗಮಕ ಚಕ್ರವರ್ತಿ, ಹೊಸಳ್ಳಿ ಕೇಶವಮೂರ್ತಿಗಳು ಅವರಿಗೆ ಪ್ರಥಮ ಕುಮಾರವ್ಯಾಸ ಪ್ರಶಸ್ತಿ ಬಂತು, ಪದ್ಮಶ್ರೀ ಪ್ರಶಸ್ತಿ ಬಂತು. ಸುಮ್ಮನೆ ಬಂತೇನು? ಅವರು ಅಂತಹ ಸಾಧನೆಯನ್ನು ಮಾಡಿದರು. 60-70 ವರ್ಷಗಳ ಕಾಲ ನಿರಂತರವಾಗಿ ಸಾಧನೆಯನ್ನು ಮಾಡ್ತಾ ಇದ್ರು.
ಕೇವಲ ಕೆಲವು ರಾಗಗಳನ್ನು ಬಳಸ್ತಾ ಇದ್ದ ಕಾಲದಲ್ಲಿ ಅವರು ನೂರಾರು ರಾಗಗಳನ್ನು ಸರಾಗವಾಗಿ ಬಳಸಿದರು. ಅದನ್ನು ಒಂದು ಪರಂಪರೆಯನ್ನೇ ಅವರು ಸೃಷ್ಟಿ ಮಾಡಿದರು. ಹೇಗೆ ಅಂದರೆ ಅಷ್ಟು ಅದರಲ್ಲಿ ಅವರು ಪ್ರಯೋಗಗಳನ್ನು ಮಾಡಿದರು. ರಾತ್ರಿ ಇಡೀ 3 ಗಂಟೆಯವರೆಗೆ ಅದನ್ನು ಅವಿರತವಾಗಿ ಬಿಟ್ಟು ಅದರ ಸಾಧನೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಆ ಕಲೆ ಸಂಪೂರ್ಣವಾಗಿ ಕರಗತವಾಯಿತು. ಅದನ್ನೇ ಹೇಳ್ತಾ ಇದ್ದಾನೆ ಕವಿ. ಅವರು ಪ್ರಯೋಗಶೀಲರಾಗಿದ್ದರು ಅಂತ. ಗುರುಗಳು ಹೇಳಿಕೊಟ್ಟಿದ್ದು ಸ್ವಲ್ಪ ಇರ್ಬೋದು, ಆದರೆ ತಾವು ಅಭ್ಯಾಸವನ್ನು ಮಾಡಬೇಕು. ಅಭ್ಯಾಸಾನುಸಾರಿಣಿ ವಿದ್ಯಾ. ಅಭ್ಯಾಸವನ್ನು ಮಾಡ್ತಾ ಇದ್ರೆ ಅದು ನಮಗೆ ವಶವಾಗತ್ತೆ. ಆ ರೀತಿಯಾಗಿ ಅಭ್ಯಾಸವನ್ನು ಕೂಡ ಪ್ರಯೋಗವನ್ನು ಕೂಡ ಅವರು ಅದರಲ್ಲಿ ಮಾಡ್ತಾ ಪರಿಣತರಾದರು. ಜೊತೆಗೆ ಇವರೆಲ್ಲ ಪರಿಣತರಾದರು. ಇನ್ನು ಅಶ್ವವಿದ್ಯೆಯನ್ನು ಕಲ್ತಿರ್ತಕ್ಕಂತಹ ಅಶ್ವಾರೋಹಿಗಳು ಅವ್ರು ಹೇಗೆ ತಯಾರು ಮಾಡಿದ್ರು ಆ ಕುದುರೆಗಳನ್ನು, ಅವ್ರು ಹೇಗಿದ್ರು ಕೇಳಿ. ಎಡಬಲದ ಮಯಣಾಮ ಹೊಳಹಿನ ಕಡಲ ತೆರೆವೆರೆಯದ ಅತಿ ಬವರಿಯ ಬಿಡೆಯ ದೂವಾಳಿಗಳ ಸೂಟಿಯ ಸರಳ ಸೋಹಿನಲಿ ಕಡುಗಲಿಗಳೇರಾಟದಲ್ಲಿ ಕಡುಗಲಿಗಳೇರಾಟದಲ್ಲಿ ಮಿಗೆ ಜಡಿ ಪವಾಡ ದೃಢಾಯದಿಗೆಗೆ ಇದು ಪಡಿಯ ನಳರೇವಂತರು ಎಂದು ದುರಾವುತಿಕೆಗಳಲ್ಲಿ ಗಾಂಧಾರ ದೇಶಗಳಿಂದ ಬಂದಿರತಕ್ಕಂತಹ ಜಾತಿ ಕುದುರೆಗಳು, ಎತ್ತರವಾಗಿರ್ತಕ್ಕಂತಹ ಕುದುರೆಗಳು, ಅದನ್ನ ಚೆನ್ನಾಗಿ ಮೇಣದಿಂದ ಅದರ ಬೆನ್ನನ್ನ ಅದರ ಮೈಯನ್ನೆಲ್ಲ ತೆಕ್ಕಿ ತೀಡಿ ಅದನ್ನ ಫಳ 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 ಹೊಳೆಯೋ ಹಾಗೆ ಮಾಡಿದ್ದಾರಂತೆ. ಅದು ಆ ಮೈಯೆಲ್ಲ ಹೊಳಿತಾ ಇದೆಯಂತೆ. ಎಲ್ಲ ನಯವಾಗಿ ಮಾಡಿದ್ದಾರೆ ಆ ಮೈಗಳನ್ನೆಲ್ಲವನ್ನೂ ಕೂಡ. ಜೊತೆಗೆ ಅದಕ್ಕೆ ಅನೇಕ ವಿಧವಾಗಿರ್ತಕ್ಕಂತಹ ಕುದುರೆಗಳಿಗೆ ಪಂಚಧಾರ ಪ್ರೌಢಿ ಅಂತ ಹೇಳ್ತಾರೆ. ಆ ರೀತಿ 5 ರೀತಿಯಾಗಿರ್ತಕ್ಕಂತಹ ವಿದ್ಯೆಯನ್ನು ಕಲಿಸ್ತಾರಂತೆ ಕುದುರೆಗಳಿಗೆ. ಅದು ಯಾವ ರೀತಿ ಹೋಗಬೇಕು ಕುದುರೆಗಳಿಗೆ, ಅದು ಜಿಗ್ಜಾಗ್ ಆಗಿ ಹೋಗುತ್ತೆ, ಅದೊಂದು ರೀತಿ. ಜೊತೆಗೆ ಶತ್ರುಪಾಳ್ಯ ಮುಂದಿದ್ರೆ ನೇರವಾಗಿ ಧೈರ್ಯದಿಂದ ಹೆದರಿಕೆ ಇಲ್ಲದೆ ಅಲ್ಲಿ ಶಬ್ದ ಮಾಡ್ತಾ ಇರ್ತಾರೆ, ಉಗಾಡ್ತಾ ಇರ್ತಾರೆ, ಬಿಲ್ ಬಿಡ್ತಾ ಇದ್ದಾರೆ, ಬಾಣ ಬಿಡ್ತಾ ಇರ್ತಾರೆ. ಈ ರೀತಿ ಅನೇಕವಾಗಿರ್ತಕ್ಕಂತಹ ಕೋಲಾಹಲ ನಡೀತಾ ಇರುತ್ತೆ. ಅಷ್ಟು ಕೋಲಾಹಲ ಇದ್ರೂ ಧೈರ್ಯವಾಗಿ ಮುನ್ನುಗ್ಗಿ ಹೋಗತಕ್ಕಂತಹದ್ದನ್ನು ಕಲಿಸಿದ್ರು ಆ ಕುದುರೆಗಳಿಗೆ. ಜೊತೆಗೆ ನೆಗೆಯೋತಕ್ಕಂತಹದ್ದು, ಈಗ ಕುದುರೆ ರೇಸ್ನಲ್ಲಿ ನಾವು ನೋಡ್ತೀವಲ್ಲ ಹರ್ಡಲ್ಸ್ ಅಂತ, ಹಾರ್ಕೊಂಡು ಹೋಗ್ತಕ್ಕಂತಹದ್ದು, ಆ ರೀತಿಯಾಗಿರ್ತಕ್ಕಂತಹ ಅದಕ್ಕೆ ಕಲಿಸಿದ್ದಾರೆ ಆ ಕುದುರೆಗಳಿಗೆ. ಮತ್ತೆ ಜೋರಾಗಿ ಹೋಗಿಬಿಟ್ಟು ತಕ್ಷಣ ತಿರುಗತಕ್ಕಂತಹದ್ದು. ಈ ರೀತಿಯಾಗಿ 5 ರೀತಿಯ ನಡಿಗೆಯನ್ನು ಆ ಕುದುರೆಗಳಿಗೆ ಅಭ್ಯಾಸವನ್ನು ಮಾಡಿಸಿದ್ದಾರೆ ಆ ಅಶ್ವಾರೋಹಿಗಳು. ಜೊತೆಗೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರಂತೆ, ಏನಪ್ಪ ಇವರು ಸಾಮಾನ್ಯರಲ್ಲ, ಈ ಅಶ್ವಾರೋಹಿಗಳು ನಳ ರೇವಂತರನ್ನ ಮೀರಿಸಿಬಿಟ್ಟಿದ್ದಾರೆ ಅಂತ. ನಳ ರೇವಂತ ಅಂತೇಳಿ ಇಬ್ಬರೂ ಕೂಡ ಮಹಾ ವಿದ್ಯೆಯಲ್ಲಿ ಪರಿಣಿತರು. ಅಶ್ವವಿದ್ಯೆಯಲ್ಲಿ ಪರಿಣಿತರಾಗಿರ್ತಕ್ಕಂಥವರು ನಳ ರೇವಂತ ಅಂದರೆ ಸೂರ್ಯನ ಮಗ, ನಳ ಮಹಾರಾಜ. ಇಬ್ಬರೂ ಕೂಡ ಆ ಅಶ್ವವಿದ್ಯೆಯಲ್ಲಿ ಬಹಳ ಪಾರಂಗತರು. ಅವರನ್ನ ಇವರು ಮೀರಿಸಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರಂತೆ, ಹೊಳ್ತಾ ಇದ್ದಾರಂತೆ. ಇನ್ನು ಬಿಲ್ಗಾರರು ಎಂಥವರು, ಎಂಥ ಬಿಲ್ಗಾರರನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ದ್ರೋಣಾಚಾರ್ಯರು ಕೇಳಿ. ನಗವನೊಡ್ಡಿದರೊಂದೆ ಸರಳಲಿ ಹುಗಿಲುಗಳೆವ ವಿದೂರ ಪಾತದಿ ಗಗನಯಂತ್ರವನೆಸುವ ಜೋಕೆಯ ಜೋದ ವಿದ್ಯದಲ್ಲಿ ಉಗಿವ ಬಿಡುವ ಎಡಬಲನ ಬವರಿಯಲಿ ಅಗಿವ ಲವಣಿಯದಂತಿ ಶಿಕ್ಷೆಗೆ ಮಿಗಿಲು ಭಗದತ್ತಾದಿಗಳಿಗೆ ಎಂದುದು ಕುಮಾರಕರ. ಗುಡ್ಡವನ್ನೇ ತಂದು ಇಟ್ಬಿಟ್ರೆ, ಮುಂದೆ ಹಾಕ್ಬಿಟ್ರೆ ಆ ಗುಡ್ಡವನ್ನೇ ಬ್ಯಾಟ್
ಬೆಟ್ಟವನ್ನೇ ಒಂದು ಬಾಣದಿಂದ ಪುಡಿ ಪುಡಿ ಮಾಡತಕ್ಕಂತಹ ಆ ಬಿಲ್ಗಾರರಿದ್ದಂತೆ. ಆ ಬಿಲ್ಗಾರರು ಆ ಬೆಟ್ಟವನ್ನೇ ಪುಡಿ ಪುಡಿ ಮಾಡ್ತಾ ಇದ್ದಂತೆ. ಎಂಥದ್ದು? ಆ ವಜ್ರ ಬಾಣವನ್ನ ಬಿಟ್ಟು ಬಿಟ್ಟು ಬೆಟ್ಟವನ್ನೇ ಪುಡಿ ಪುಡಿ ಮಾಡ್ತಾ ಇದ್ರು. ಜೊತೆಗೆ ಇನ್ನೇನು ಮಾಡ್ತಾ ಇದ್ರು? ಮೇಲೆ ಎತ್ತರ ಆಕಾಶ ಮೇಲ್ಗಡೆ ಏನಾದರೂ ಒಂದು ಯಂತ್ರವನ್ನು ಕಟ್ಟಿದರೆ ಕೆಳಗಡೆ ಬಾಣ ಬಿಟ್ಟು ಯಂತ್ರವನ್ನು ಭೇದಿಸ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಒಂದು ರೀತಿ ವಿಸ್ಮಯವನ್ನು ಚೋದ ವಿದ್ಯೆಯಲ್ಲಿ ಪರಿಣತರಾಗಿರುವಂಥ ಆ ಬಿಲ್ಲು ವಿದ್ಯೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ವಿಸ್ಮಯವನ್ನು ತೋರಿಸ್ತಕ್ಕಂತಹ ಬಿಲ್ಗಾರರನ್ನ ತಯಾರು ಮಾಡಿದ್ದಾರೆ. ಮತ್ತು ಕೂಡ ಇನ್ನು ಗಜಪಡೆ, ಆ ಗಜಾರೋಹಿಗಳು, ಆ ಮಾವುತರು ಅವ್ರು ಹೇಗಿದ್ರು ಅಂತ. ಆ ಮಾವುತರು ಯುದ್ಧದ ಸಂದರ್ಭದಲ್ಲಿ ಆನೆ ಹಿಂಡುಗಳನ್ನ ಕರ್ಕೊಂಡ್ಬಂದು ಆ ಆನೆಗಳಲ್ಲಿ ಯಾವ ರೀತಿ ಯುದ್ಧ ಕಲೆಯನ್ನು ಕಲಿಸ್ತಾ ಇದ್ರು. ಆ ಆನೆನೇ ಸೊಂಡ್ಲಿಂದ ರಥವನ್ನೇ ಎತ್ತಿ ಬಿಸಾಕತಕ್ಕಂಥದ್ದು, ತನ್ನ ಕಾಲಿನಿಂದ ಶತ್ರುಪಡೆಯನ್ನು ತುಳಿಯತಕ್ಕಂಥದ್ದು, ಮತ್ತು ಕೂಡ ಆ ಆನೆ ನೋಗ್ಗು ಬಂದು ಬಿಟ್ರೆ ಜನ ಹೆದರ್ತಾರಲ್ಲ, ಆ ರೀತಿಯಾಗಿ ಆ ಆನೆಗಳನ್ನು ಓಡಾಡಿಸ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಆ ಮಾವುತರು ಕಲಿಸಿದಾರಂತೆ. ಜನ ಹೇಳ್ತಾರಂತೆ, ಎಂಥ ಮಾವುತರಪ್ಪ ಇವರು, ಭಗದತ್ತನನ್ನೇ ಮೀರಿಸಿಬಿಟ್ಟಿದ್ದಾರೆ ಅಂತ. ಭಗದತ್ತನ ಹತ್ರ ಸುಪ್ರತೀಕ ಗಜ ಅಂತಿದ್ದು. ಅವನು ನರಕಾಸುರನ ಮಗ. ಸುಪ್ರತೀಕ ಗಜವನ್ನ ಇಟ್ಕೊಂಡಿದ್ದ. ಅವನು ಅದರಲ್ಲಿ ಮಹಾಪ್ರೌಢನಾಗಿದ್ದ. ಆ ಗಜ ವಿದ್ಯೆಯಲ್ಲಿ ಅವನು ಮಹಾಪ್ರೌಢನಾಗಿದ್ದ. ಅವನನ್ನು ಮೀರಿಸಿದ್ದಾರೆ ಅಂತೇಳಿ ಜನರಲ್ಲೂ ಕೂಡ ಹೊಗಳ್ತಾ ಇದ್ದಾರೆ. ಇನ್ನು ರಥಿಕರು ಹೆಚ್ಚಿನ ಒಂದು ಆ ಯುದ್ಧದಲ್ಲಿ, ನಮ್ಮ ಹಿಂದಿನ ಯುದ್ಧಗಳಲ್ಲಿ ಇವರದೇ ಮುಖ್ಯವಾಗಿರ್ತಕ್ಕಂತಹ ಪಾತ್ರ. ಯಾರದ್ದು ಅಂದರೆ ರಥಿಕರು. ಆ ರಥಿಕರು ಹೇಗಿದ್ರು ಅದನ್ನು ಕೇಳಿ. ರಥವ ರಕ್ಷಿಸಿಕೊಂಡು ನಿಜ ಸಾರಥಿಯ ಕಾಯ್ದು ಮುಂದೆ ಹೂಡಿದ ರಥಗಯಂಗಳ ಮೈಗಳಲ್ಲಿ ಮಸೆಗಾನದಂದದಲ್ಲಿ ಪ್ರಥಿತ ರಿಪು ಶಸ್ತ್ರಾಸ್ತ್ರವನು ರಿಪುರಥಿಕರನು ಸಮರದಲ್ಲಿ ಜಯಿಸುವ ಪ್ರಥಿತ ರಿಪು ಶಸ್ತ್ರಾಸ್ತ್ರವನು ರಿಪುರಥಿಕರನು ಸಮರದಲ್ಲಿ ಜಯಿಸುವ ರಥಿಕ ವಿದ್ಯೆಗಳು ಇವನ ಸರಿ ಸುರ ನರರೊಳಿಲ್ಲೆಂದ. ರಥವ ರಕ್ಷಿಸಿಕೊಂಡು, ರಥಿಕನಾಗಿರ್ತಕ್ಕಂಥವನು ತನ್ನ ರಥವನ್ನು ಮೊದಲು ರಕ್ಷಣೆ ಮಾಡಬೇಕು. ರಥವನ್ನೇ ಪುಡಿ ಮಾಡಿಬಿಡ್ತಾರೆ ಎದುರು ಪಕ್ಷದವರು. ತನ್ನ ರಥವನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಜೊತೆಗೆ ಕುದುರೆಯನ್ನು ರಕ್ಷಣೆ ಮಾಡಬೇಕು. ಜೊತೆಗೆ ಕುದುರೆಯನ್ನು ಓಡಿಸ್ತಕ್ಕಂತಹ ಸಾರಥಿಗೆ ಏಟು ಬೀಳದಂತೆ ನೋಡ್ಕೋಬೇಕು. ಜೊತೆಗೆ ಅವನಿಗೆ ಆ ಬಾಣಗಳನ್ನು ಬತ್ತಳಿಕೆಗೆ ತುಂಬೋಕೊಬ್ಬ ಇರ್ತಾನೆ, ಅವನನ್ನು ರಕ್ಷಣೆ ಮಾಡಬೇಕು. ನೀರು ಕೊಡೋಕೊಬ್ಬರು ಇರ್ತಾನೆ, ಅವನನ್ನು ರಕ್ಷಣೆ ಮಾಡಬೇಕು. ತಾಂಬೂಲ ಕೊಡೋಕೊಬ್ಬರು ಇರ್ತಾರೆ, ಅವನನ್ನು ರಕ್ಷಣೆ ಮಾಡಬೇಕು. ಇಷ್ಟೆಲ್ಲವನ್ನೂ ಕೂಡ ಮಾಡ್ತಾ ಯುದ್ಧವನ್ನು ಮಾಡಬೇಕು. ನೋಡಿ ಎಷ್ಟು ಜವಾಬ್ದಾರಿ ಇರುತ್ತೆ. ಒಬ್ಬ ರಥಿಕನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತಂದ್ರೆ ಇವರೆಲ್ಲರನ್ನೂ ರಕ್ಷಣೆ ಮಾಡ್ಕೊಳ್ಬೇಕು. ಯಾವ್ದು ಹೋದ್ರೂ ಕೂಡ ಇವನು ಸೋಲ್ತಾನೆ. ಸಾರಥಿ ಹೋಗ್ಬಿಟ್ರೆ ರಥ ಎಲ್ಲೆಲ್ಲ ಹೋಗ್ಬಿಡುತ್ತೆ, ಶತ್ರು ವಶವಾಗ್ಬಿಡ್ತಾನೆ. ಅಥವಾ ರಥವೇ ಪುಡಿ ಆಗಿಬಿಟ್ರೆ ಇವನೇ ಕೆಳಗೆ ಬಿದ್ದು ಬಿಡ್ತಾನೆ. ಹೀಗೆ ಇವೆಲ್ಲವನ್ನೂ ರಕ್ಷಣೆ ಮಾಡಿಕೊಂಡು ಯುದ್ಧ ಮಾಡಿ ಆ ಶತ್ರುಗಳನ್ನು ಗೆಲ್ಲಬೇಕು. ಅದರಲ್ಲೂ ಕೂಡ ಪರಿಣಿತರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಪ್ರಥಿತ ಬಹಳ ಪ್ರಖ್ಯಾತರಾಗಿರ್ತಕ್ಕಂತಹ ಶತ್ರುಗಳನ್ನು ಯುದ್ಧದಲ್ಲಿ ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಪುಡಿ ಮಾಡಿಬಿಟ್ಟು ಕತ್ತರಿಸಿಬಿಟ್ಟು ಅವರನ್ನ ಗೆಲ್ಲತಕ್ಕಂತಹ ಸಾಮರ್ಥ್ಯವನ್ನ ಹೊಂದಿದವರಾಗಿದ್ದಾರೆ. ಇವರ ಸಮಾನ ದೇವತೆಗಳಲ್ಲೇ ಇಲ್ಲ ಅಂತ ಹೇಳ್ಬಿಟ್ರು. ಮನುಷ್ಯರನ್ನು ಬಿಡಿ, ಸುರನರರಲ್ಲಿ ಇವರ ಸಮಾನರು ಯಾರೂ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜನರೆಲ್ಲ ಹೊಗಳ್ತಾ ಇದ್ದಾರಂತೆ. ಅಷ್ಟು ಆ ಪಾರಂಗತರಾಗಿಬಿಟ್ಟಿದ್ದಾರೆ ಆ ರಥಿಕ ವಿದ್ಯೆಯಲ್ಲಿ. ರಥಿಕರಂಥವರು ಅವರೆಲ್ಲ ಇದ್ದಾರಂತೆ. ಈ ರೀತಿ ಶಸ್ತ್ರವಿದ್ಯೆಯಲ್ಲಿ ಎಲ್ಲರೂ ಕೂಡ ಪಾರಂಗತರಾಗಿದ್ದಾರೆ. ದ್ರೋಣರು ಯೋಚನೆ ಮಾಡ್ತಾರೆ, ಹೆಚ್ಚು ಕಮ್ಮಿ ವಿದ್ಯಾಭ್ಯಾಸ ಮುಗಿತಾ ಬಂದಿದೆ, ಎಲ್ಲರೂ ಕೂಡ ಎಲ್ಲರಲ್ಲೂ ವಿದ್ಯೆಯಲ್ಲೂ ಪಾರಂಗತರಾಗಿದ್ದಾರೆ. ದ್ರೋಣರಿಗೆ ಪ್ರತಿಜ್ಞೆ ಮಾಡಿ ಬಂದಿದ್ದಾರಲ್ಲ, ಗರಡಿ ಮನೆ ಕಟ್ತೇನೆ, ನನ್ನ ಶಿಷ್ಯನಿಂದ ನಿನ್ನ ಎಳೆಕೊಂಡು ಬಂದು ಹೆಡೆ ಮರಿ ಕಟ್ ನನ್ನ ಕಾಲ ಮೇಲೆ ಬೇಡ್ಸ್
ನಿನ್ನ ತಲೆ ಮೇಲೆ ಕಾಲಿಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಪ್ರತಿಜ್ಞೆಯನ್ನು ನೆರವೇರಿಸ್ಕೊಳ್ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಹೆಚ್ಚಿನ ಬಿಲ್ಲುಗಾರರು ಯಾರಿದ್ದಾರೆ? ಯಾಕಂದ್ರೆ ಇವರೆಲ್ಲ ಇದ್ದಾರೆ, ಎಲ್ಲರೂ ಒಳ್ಳೆ ಬಿಲ್ಗಾರರೇ ನಿಜ. ಇದರಲ್ಲಿ ಅತಿ ಹೆಚ್ಚಿನ ಪರಿಶ್ರಮವನ್ನ ಮಾಡಿಬಿಟ್ಟು ಅದರಲ್ಲಿ ಸಿದ್ಧಿ ಪಡ್ಕೊಂಡವರು ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ದ್ರೋಣರು. ಇನಿ ಬರಳು ಬಿಲುಗಾರನಾರ್ಜುನನೋ ಕರ್ಣನೋ ಭೀಮ ದುರ್ಯೋಧನರೋ ಮಾದ್ರೀಸುತರೋ ಮೇ ದುಶ್ಯಾಸನಾದಿಗಳೋ ಮನದಿ ಕೈಯಲಿ ಕಂಗಳೋ ಲೋಚನವೇ ಕಂಗಳೋ ಕಾಣಬೇಕೆಂದೆನುತ ಗುರು ರಚಿಸಿದನು ಲಕ್ಷ್ಯವನೊಂದು ವೃಕ್ಷದಲ್ಲಿ. ಇವರಲ್ಲಿ ಹೆಚ್ಚಿನ ಬೆಲ್ಗಾರಿ ಯಾರಿದ್ದಾರೆ? ಅದರಲ್ಲಿ ಸಾಧನೆ ಮಾಡಿದವರು ಯಾರಿದ್ದಾರೆ? ಪರಿಣತಿಯನ್ನು ಹೊಂದಿದವರು ಯಾರಿದ್ದಾರೆ? ಅರ್ಜುನನೇ, ಕರ್ಣನೇ, ಧರ್ಮರಾಜನೇ, ದುರ್ಯೋಧನನೇ ಅಥವಾ ನಕುಲ ಸಹದೇವರೇ, ದುಶ್ಯಾಸನಾದಿಗಳೇ? ಇದನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಬೇಕು. ಯಾರು ಅದರಲ್ಲಿ ಅತ್ಯಂತ ಪರಿಣತಿಯನ್ನು ಹೊಂದಿದಾರೋ, ಆ ಲಕ್ಷ್ಯವನ್ನು ಭೇದಿಸ್ತಾರೋ ಅವರಿಗೆ ಸಂಪೂರ್ಣ ವಿದ್ಯೆಯನ್ನು ಬೋಧಿಸಬೇಕು ಅಂತ ಇವ್ರದ್ದು ಉಪಾಯ. ಏನು ಅಂದರೆ ಇದರಲ್ಲಿ ಯಾರು ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವರಿಗೆ ತಮ್ಮ ಪೂರ್ಣ ವಿದ್ಯೆಯನ್ನು ಕಲಿಸಬೇಕು ಅನ್ನೋದು ದ್ರೋಣರ ಆಸೆ. ಅದಕ್ಕೆ ಅವರೇನು ಮಾಡಿದ್ರು, ಒಂದು ಸ್ಪರ್ಧೆಯನ್ನು ಇಟ್ಟರು, ಒಂದು ಗುರಿಯನ್ನು ಇಟ್ಟರು, ಲಕ್ಷ್ಯವನ್ನು ಇಟ್ಟರು. ಏನು ಗುರಿ ಅದು ಅಂದರೆ, ಒಂದು ಕೃತಕ ಹಕ್ಕಿಯನ್ನು ಮಾಡಿಬಿಟ್ಟು ಅದನ್ನು ಒಂದು ದೊಡ್ಡ ಮರದ ಮೇಲೆ ಕಟ್ಟಿದರು. ಅದಕ್ಕೆ ಆ ಕಣ್ಣಿನ ಜಾಗದಲ್ಲಿ ಒಂದು ದೊಡ್ಡ ಹರಳನ್ನು ಇಟ್ಟರು. ಅದು ಪಳ 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 ಹೊಳಿತಾ ಇದೆ. ಆಮೇಲೆ ಶಿಷ್ಯರಿಗೆ ಹೇಳಿದರು, ಸುಮಾರು ಒಂದು 500 ಅಡಿ ದೂರದಿಂದ ಅದಕ್ಕೆ ಹೊಡಿಬೇಕು. ಅದಕ್ಕೆ ಎಲ್ಲ ಶಿಷ್ಯರನ್ನು ಕರೆದುಬಿಟ್ಟು, ನೋಡಿ ಅಲ್ಲಿ ಮರದ ಮೇಲೆ ಒಂದು ಹಕ್ಕಿ ಇದೆ, ಹಕ್ಕಿ ಮೇಲೆ ಆ ಕಣ್ಣು ಪಳಪಳ ಹೊಳಿತಾ ಇದೆ. ನೀವು ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಹೂಡಿ ಆ ಲಕ್ಷ್ಯವನ್ನು, ಆ ಕಣ್ಣನ್ನು ಭೇದಿಸಬೇಕು, ಕಣ್ಣಿಗೆ ಹೊಡಿಬೇಕು, ಗುರಿ ಇಟ್ಟು ಹೊಡಿಬೇಕು. ಯಾರು ಇದರಲ್ಲಿ ಸಿದ್ಧಹಸ್ತರು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರಂತೆ. ಸುಲಭವಾಗಿ ಆಗೋದಿಲ್ಲ. ಯಾವತ್ತೂ ಕೂಡ ಒಂದು ಲಕ್ಷ್ಯವನ್ನು ಭೇದಿಸಬೇಕಾದರೆ ಮನಸ್ಸು ಕಣ್ಣು ಎರಡೂ ಒಂದಾಗಬೇಕು. ಅದು ಮಾತ್ರ, ಆ ಲಕ್ಷ್ಯವನ್ನು ಮಾತ್ರ ಕಾಣಬೇಕು, ಅದರ ಮೇಲೆ ನಿಗಾ ಇರಬೇಕು. ಅಂಥವರಿಗೆ ಮಾತ್ರ ಸಾಧ್ಯ. ಮೊದಲಿಗೆ ಧರ್ಮರಾಜ ಬಂದ. ಸರಿ, ಬಿಲ್ಲನ್ನು ತೆಗೆದುಕೊಂಡ. ಗುರುಗಳೇ, ನಾನು ಪ್ರಯತ್ನ ಮಾಡಪ್ಪ. ಸರಿ, ಹೂಡಿದ, ಬಾಣವನ್ನು ಹೂಡಿದ, ಆ ಲಕ್ಷ್ಯವನ್ನು ನೋಡ್ತಾ ಇದ್ದಾನೆ. ಆಗ ಆಚಾರ್ಯರು ಕೇಳಿದರು, ಧರ್ಮರಾಜ ಕಾಣಿಸ್ತಾ ಇದೆಯಾ? ಹಕ್ಕಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಮತ್ತೇನು ಕಾಣಿಸ್ತಾ ಇದೆ? ಮರನೂ ಕಾಣಿಸ್ತಾ ಇದೆ, ಮತ್ತೆ ಅಲ್ಲಿನ ಸುತ್ತಲಿನ ಗಿರಿಗಳು ಕಾಣಿಸ್ತಾ ಇದೆ, ಹುಡುಗರು ಕಾಣಿಸ್ತಾ ಇದ್ದಾರೆ, ನೀವು ಕಾಣಿಸ್ತಾ ಇದ್ದೀರಿ. ಹಾಗಾದ್ರೆ ಬಿಲ್ಲಿಡು, ಪಕ್ಕದಲ್ಲಿ ಕೂತ್ಕೊ, ಸ್ವಲ್ಪ ವಿಶ್ರಾಂತಿ ತಪ್ಪ ಅಂತ ಹೇಳಿ ಕೂರಿಸಿದ್ರು ಧರ್ಮರಾಜನನ್ನ. ಆಮೇಲೆ ಇನ್ನೊಬ್ಬ ಬಂದ, ದುಶ್ಯಾಸನ ಬಂದ. ಅವನು ಇನ್ನೇನೋ ಕಾಣಿಸುತ್ತೆ ಎಂದ. ಹೀಗೆ ಕೇಳಿದ್ರು, ಅನೇಕ ಜನ ಬಂದರು. ನನಗೆ ಮರ ಒಂದೇ ಕಾಣಿಸುತ್ತೆ ಅಂದರು, ನನಗೆ ಆ ಕೊಂಬೆ ಕಾಣಿಸುತ್ತೆ ಅಂದರು. ಈ ರೀತಿ ಎಲ್ಲ ಹೇಳಿದರು. ಆಮೇಲೆ ಕರ್ಣ ಬಂದ. ಕರ್ಣನ ಹತ್ರ ಸರಿ ಅದೇ ರೀತಿ ಆ ಲಕ್ಷ್ಯವನ್ನು ನೋಡ್ತಾ ಇದ್ದಾನೆ. ಆಗ ಗುರುಗಳು ಕೇಳಿದರು, ಏನು ಕಾಣ್ತಾ ಇದೆ ನಿಮಗೆ? ಮರ ಕಾಣ್ತಾ ಇದೆಯಾ? ಇಲ್ಲ. ಆಮೇಲೆ ಹಕ್ಕಿ ಕಾಣ್ತಾ ಇದೆಯಾ? ಇಲ್ಲ. ಹಕ್ಕಿಯ ಮುಖ ಮಾತ್ರ ನನಗೆ ಕಾಣಿಸ್ತಾ ಇದೆ. ಓ, ಹಕ್ಕಿ ಮುಖ ಮಾತ್ರ ಕಾಣ್ತಾ ಇದೆಯಾ? ಆದರೆ ನಿನಗೂ ಆಗೋಲ್ಲಪ್ಪ, ಕೂತ್ಕೋ ಹಾಗೆ ಅಂತ ಹೇಳಿಬಿಟ್ಟು ಕೊನೆಗೆ ತಮ್ಮ ಪ್ರಿಯ ಶಿಷ್ಯನಾಗಿರ್ತಕ್ಕಂತಹ ಆ ಅರ್ಜುನನನ್ನ ಕುರಿತು ಹೇಳ್ತಾ ಇದ್ದಾರೆ.